ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಸಮಾನಾಂತರವಾದ ಗೃಹ ರಕ್ಷಕ ದಳ ಈತ ಹಿಂದಕ್ಕೆ ಪೂರಕ ಆದ ಸಿವಿಲ್ ಡಿಫೆನ್ಸ್ ತಂಡನ್ನು ರೂಪಿಸಾರೆ ಯೋಜನೆ ಪಡೆದು ಇಂದು ಅಂತಿಮ ಹಂತಡು ಉಂಡು. ಕುಡ್ಲಡ್ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಕೇಂದ್ರ ಕಚೇರಿಯನ್ನು ಪಡೆದು ಇಂದೆತ ತಂಡ ತಯಾರಾತನು. ಸುಮಾರು 25-30 ಜನತ ಈ ತಂಡನು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್, ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟರಿಗೆ ಪರಿಚಯ ಮಲ್ತದು. ಆಕ್ಲನ ಕರ್ತವ್ಯದ ಬಗ್ಗೆ ಸಮಾಲೋಚನೆ ನಡಪಾಯರು. ಎಲ್ಲ ಯೂನಿಫಾರ್ಮ್ ಅವ್ರು ಹಾಕ್ಕೊಂಡು ಡ್ಯೂಟಿ ಮಾಡೋದು. ಸೊ ಹೋಮ್ ಗಾರ್ಡ್ಸ್ ಹೇಗೆ ಇದೆಯೋ ಹಾಗೆ ಸಿವಿಲ್ ಡಿಫೆನ್ಸ್ಗೆ. ಸೊ ಈ ಸಿವಿಲ್ ಡಿಫೆನ್ಸಲ್ಲಿ ನಮಗೆ ವಾಲಂಟಿಯರ್ ಆಗಿ ಕೆಲಸ ಮಾಡುವಂಥದ್ದು. ನಿಮ್ಮ ಟರ್ಮಿನಾಲಜಿ ಏನಿರುತ್ತೆ ಅಂದರೆ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಅಂತೇಳಿ. ಸರ್ಕಾರದಿಂದ ನಿಮಗೆ ಕೊಡೋ ಒಂದು ಯೆಲ್ಲೋ ಜಾಕೆಟ್. ಎಮರ್ಜೆನ್ಸಿ ಆದಾಗ, ಈಗ ಎಂಡೆಮಿಕ್ ಡಿಸೀಸ್ ಬಂದಾಗ, ಫೈರ್ ಆದಾಗ, ಫ್ಲಡ್ ಆದಾಗ ಎಕ್ಸ್ಟ್ರಾ ಮ್ಯಾನ್ ಪವರನ್ನು ಜಿಲ್ಲಾಡಳಿತಕ್ಕೆ ಹೇಳ್ತದೆ, ನೀವು ಬಂದು ಸೇವೆ ಮಾಡುವಂಥದ್ದು. ಗೊತ್ತಾಯ್ತಲ್ಲ. ಮಂಗಳೂರಿನಲ್ಲಿ ಶಾಸಕರು, ಈ ಕ್ಷೇತ್ರದ ಶಾಸಕರು ಸರ್, ಸೊ ಅವರ ನೇತೃತ್ವದಲ್ಲಿ ಇದು ನಡೀತದೆ, ದಕ್ಷಿಣ ಕನ್ನಡ ಜಿಲ್ಲಾ ಸಿವಿಲ್ ಡಿಫೆನ್ಸ್ ಅಂತ ಹೇಳಿ. ಸೊ ನಾವು ಸದ್ಯದಲ್ಲಿ ಅದನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೇವೆ. ಇದಕ್ಕೆ ಬಂದಿರುವಂಥ ಬಸ್ ಇದೆ, ಎಲ್ಲ ಎಕ್ವಿಪ್ಮೆಂಟ್ ಇದೆ, ಲೈಫ್ ಬಾಯ್ ಇದೆ, ಲೈಫ್ ಜಾಕೆಟ್ ಇದೆ, ನಿಮಗೆಲ್ಲ ಎಕ್ವಿಪ್ಮೆಂಟ್ಗಳನ್ನು ಸರ್ಕಾರ ಕೊಟ್ಟಿದೆ. ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ನೀವು ನಿಮ್ಮ ಸೇವೆಯನ್ನು ನಾವು ಸರ್ಕಾರ ಸಮಾಜ ಸೇವೆ ಜನರಲ್ಲಿ ಬೆಳಿಬೇಕು ಅಂತ ಉದ್ದೇಶದಿಂದ ಇದನ್ನು ಮಾಡುವುದು. ಬಯೋಡೇಟಾ ರೆಸ್ಯೂಮ್ ಎಲ್ಲ ಅದೆಲ್ಲ ಕಲೆಕ್ಟ್ ಮಾಡಿದ್ರು ಸರ್. ಅಪ್ಲಿಕೇಶನ್ ಬಂದು ಅಲ್ಲ, ಅವರ ರೆಸ್ಯೂಮಲ್ಲಿ ಮುಂದೆ ಹೌದು, ದೇ ಆಲ್ಸೋ ಸರ್ವ್ಡ್ ಆಸ್ ಸಿವಿಲ್ ಡಿಫೆನ್ಸ್ ಪರ್ಸನಲ್ ಅಂತ ಆಗ್ತದೆ. ಹೌದು, ಅದು ನಿಮಗೆ ತುಂಬ ಒಳ್ಳೆ ವೆಯ್ಟೇಜ್ ಕೊಡ್ತದೆ. ನೀವು ಸಿವಿಲ್ ಡಿಫೆನ್ಸ್ ಸಾಮಾಜಿಕ ಸೇವೆ ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ನೆಕ್ಸ್ಟ್ ಕೆರಿಯರಿಗೆ ಬೂಸ್ಟ್. ನೇತೃತ್ವದಲ್ಲಿ ಇನ್ನೊಂದು 10-15 ದಿವಸದೊಳಗಡೆ ನಾವು ಅಫಿಷಿಯಲಿ ಇನಾಗ್ರೇಷನ್ ಮಾಡ್ತೇವೆ. ಸೊ ಆವಾಗ ನೀವು ಪುನಃ ಬರಬೇಕು. ಆವಾಗ ನಿಮಗೆ ಯೂನಿಫಾರ್ಮ್ ಕೊಡಲಿಕ್ಕೆ ವ್ಯವಸ್ಥೆನೂ ನಾವು ಮಾಡ್ತೇವೆ. ಸರ್ ನೇತೃತ್ವದಲ್ಲಿ ನಾವು ನಿಮಗೆ ಮಾಡ್ತೇವೆ. ಮತ್ತು ನಿಮ್ಮ ಡ್ಯೂಟಿ ಏನು ಅಂತೇಳಿ ಅದರದ್ದು ಫಿಕ್ಸ್ಡ್ ಪ್ರೋಟೋಕಾಲ್ ಇದೆ. ಅದನ್ನು ನಿಮಗೊಬ್ಬರು ಸಿವಿಲ್ ಡಿಫೆನ್ಸ್ ವಾರ್ಡನ್ ಅಂತ ಇರ್ತಾರೆ, ನಿಮ್ಮ ಟೀಮಿಗೊಬ್ಬರು ಲೀಡರ್ ನಿಮ್ಮನ್ನು ಗೈಡ್ ಮಾಡೋಕ್ಕೆ. ಇಂಥ ಹೌದು, ಅವರು ಟ್ರೈನ್ಡ್ ಆಗಿರುವಂಥ ಇರ್ತಾರೆ. ಸೊ ಅವರು ಸರ್ ಒಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಅವರು ನಿಮ್ಮನ್ನೆಲ್ಲ ಒಂದು ನೋಡಿಕೊಂಡು ಒಂದು ವ್ಯವಸ್ಥೆಯಲ್ಲಿ ಟ್ರ್ಯಾಕಿಗೆ ತರುವ ವ್ಯವಸ್ಥೆ ಮಾಡ್ತಾರೆ. ಗೊತ್ತಾಯ್ತಲ್ಲ. ನೀವು ನಿಮ್ಮ ಸ್ವಂತ ಇದರಿಂದ ಇಚ್ಛೆಯಲ್ಲಿ ತಾನೇ ಜಾಯ್ನ್ ಆಗೋದು, ಯಾರು ಫೋರ್ಸ್ ಮಾಡಿ ಅಲ್ಲ ತಾನೇ. ಅದನ್ನು ಫಸ್ಟ್ ಕ್ಲಿಯರ್ ಆಗಬೇಕು. ಯಾಕಂದರೆ ನಾವು ಕರೆದಾಗ ನೀವು ಬರಬೇಕಾಗತ್ತೆ. ಅದಲ್ಲ ಕರೆಕ್ಟ್ ಅಲ್ಲ, ಅದು ವಾಲಂಟ್ರಿ ಅಲ್ಲ. ಡೌಟ್ಸ್ ಇದ್ದರೆ ಈಗಲೇ ಕೇಳಬೇಕು. ಡೌಟ್ಸ್ ಇದ್ದರೆ ಕೇಳಬೇಕು. ಮಚ್ ಇದರಲ್ಲಿ ರಿಕ್ವೈರ್ಡ್ ಆಗ ಮಾತ್ರ ಕರೀತಾರೆ. ಏನಾದರೂ ಒಂದು ಆಯಿತು, ಒಂದು ಅವಘಡ ಏನಾದರೂ ಆಯಿತು, ಒಂದು ವೇಳೆ ಇಲ್ಲಿ ಯಾವುದು ಪೆಟ್ರೋಲಿಯಂ ಸ್ಪಿಲ್ ಆದರೂ ಸಹ ಕರೆಯೋ ಚಾನ್ಸಸ್ ಇರ್ತದೆ. ಎಲ್ಲ ಮ್ಯಾನ್ ಪವರ್ ಕಮ್ಮಿ ಇದ್ದರೆ ನಿಮ್ಮಲ್ಲಿ ಫ್ರಂಟ್ ಹೋಗ್ಲಿಕ್ಕೆ ಇದು ಮಾಡೋದಿಲ್ಲ, ಬೇರೆ ಬೇರೆ ಕಡೆ ಇಲ್ಲ. ಅದಕ್ಕೆ ಅದರ ಎಕ್ಸ್ಪರ್ಟ್ಸ್ ಇರ್ತಾರೆ. ಆಮೇಲೆ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೂ ಕೊಡ್ಬೋದು. ವಿಕ್ಟಿಮ್ಸನ್ನು ಆಗಿ ನೀವು ಮುಂದೆ ಹೋಗಿ ಮಾಡೋದಕ್ಕೆ ಅದಕ್ಕೆ ಬೇರೆ ರೆಸ್ಕ್ಯೂ ಅದಕ್ಕೆ ಟ್ರೈನ್ಡ್ ಪರ್ಸನ್ಸ್ ಬೇಕು. ಟೋಟಲಿ ಅದರಲ್ಲೇ ಟ್ರೈನ್ ಆದಲ್ಲಿ ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ. ಅದು ಜಸ್ಟ್ ಒಂದು ಅವರಿಗೆ ಹೆಲ್ಪಿಂಗ್ ಇದಾಗಿ ಶ್ಯಾಡೋ ಆಗಿ ಹೆಲ್ಪ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಮತ್ತು ಏನೂ ಇಲ್ಲದಿದ್ದರೆ ಮತ್ತೆ ಮುಂದೆ ಹೋಗ್ಲಿಕ್ಕೆ ಕೇಳ್ತಾರೆ. ಯಾರೂ ಇಲ್ಲದಿದ್ದರೆ, ಪೊಲೀಸ್ ಫೋರ್ಸು ಇಲ್ಲ, ಮಿಲಿಟ್ರಿ ಇಲ್ಲ, ಹೋಮ್ ಗಾರ್ಡ್ಸು ಇಲ್ಲ ಅಂದರೆ ಬೇಕಾದ್ರೆ ಮಾತ್ರ ರಿಕ್ವೆಸ್ಟ್ ಮಾಡ್ತಾರೆ. ಸಪ್ಲಿಮೆಂಟ್ ಆಗಿ ಈ ಹೋಮ್ ಗಾರ್ಡ್ಸು ಮತ್ತು ಪೊಲೀಸ್ ಪರ್ಸನಲ್ಸು ಬೇರೆ ಬೇರೆ ಅವರು ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಆದವರು ಇರ್ತಾರೆ. ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಪುನಃ ನಿಮ್ಮನ್ನು ಕರೆಯುವ ಸಾಧ್ಯತೆ ಇರ್ತದೆ. ಅಲ್ಲಿಂದ ರೆಸ್ಕ್ಯೂ ಮಾಡಿ ಹೊರಗೆ ತಂದ ಮೇಲೆ ಶಿಫ್ಟ್ ಮಾಡೋಕ್ಕೆ ಅವ್ರು ಹೋದರೆ ಅಲ್ಲಿ ಅವರ ಪ್ರೆಸೆನ್ಸ್ ಇದಾಗ್ತದಲ್ಲ. ಸೊ ನಿಮಗೆ ನೀವು ವಿಕ್ಟಿಮನ್ನು ಶಿಫ್ಟ್ ಮಾಡೋದು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಹಾಸ್ಪಿಟಲಿಗೆ ಅದೆಲ್ಲ ಆಲ್ ದೋಸ್ ಥಿಂಗ್ಸ್ ಇರ್ತದೆ. ವಾಲಂಟಿಯರ್ ಅವರಿಗೊಂದು 2 years ಆದ್ಮೇಲೆ 2 years ವರ್ಕ್ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಕೊಡುವ ಹಾಗೆ ಮುಂದೆ ರೆಸ್ಯೂಮಲ್ಲಿ ಹಾಕ್ಬೋದು. ಸಿವಿಲ್ ಡಿಫೆನ್ಸ್ ವಾರ್ಡನ್ ಅಂದರೆ ಹೋಮ್ ಗಾರ್ಡ್ ಕಮಾಂಡೆಂಟಿಗೆ ಇದ್ದಂಥ ಎಲ್ಲ ಪವರ್ಗಳಿದೆ. ಸೊ ಅವರು ಎಲ್ಲವನ್ನು ನಿಮಗೆ ಸ್ಯಾಲ್ರಿ ಅಂದರೆ ಇವರಿಗೂ ಸ್ಯಾಲ್ರಿ ಇಲ್ಲ ಹೋಮ್ ಗಾರ್ಡ್ ಸರ್, ಆನ್ರೇ ಇರಲ್ಲ. ಹೌದು.